ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಮೊದಲಿಗೆ ಆಯುಧ ಪೂಜೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಯುಧ ಪೂಜೆ ಅಂದರೆ ಆಯುಧಗಳನ್ನ ಪೂಜೆ ಮಾಡೋದು, ಮನೇಲಿರೋ ಎಲ್ಲ ವಸ್ತುಗಳಿಗೂ ನಾವು ಕೂಡ ಒಂದು ಥ್ಯಾಂಕ್ ಯು ಹೇಳೋ ಥರ ಪೂಜೆ ಮಾಡೋದು ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಎಲ್ಲನೂ ಅಷ್ಟೇ, ಯಾಕಂದರೆ ಗಾಡಿ ಎಲ್ಲ ವರ್ಷ ಪೂರ್ತಿ ನಮ್ಮನ್ನು ಹೊತ್ಕೊಂಡು ತಿರುಗುತ್ತೆ, ಎಲ್ಲನೂ ಸರ್ವಿಸ್ ಕೊಡುತ್ತೆ. ಅದೆಲ್ಲ ಆದ ನಂತರ ಮನೇಲಾಗಿರ್ಬೋದು, ಬುಕ್ಸ್ಗಾಗಿರ್ಬೋದು, ಒಂದು ಏನು ಹೇಳ್ತಾರೆ ಚಾಕುಗಾಗಿರ್ಬೋದು ಅಥವಾ ಮಚ್ಚಾಗಿರ್ಬೋದು, ಪ್ರತಿ ಒಂದು ಐಟಮ್ನು ನಾವು ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಫ್ಯಾನು, ಫ್ರಿಜ್ಜು, ಟಿ ವಿ ಪ್ರತಿಯೊಂದಕ್ಕೂ ಒಂದು ಕೃತಜ್ಞತೆ ಸಲ್ಲಿಸೋದೆ ಈ ಒಂದು ಆಯುಧ ಪೂಜೆ. ಹಾಗಾಗಿ ಆಯುಧಗಳಿಗೆ ಪೂಜೆ ಮಾಡಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾವು ಕೆಳಗಡೆ ಬಂದು ಗಾಡಿ ಪೂಜೆ ಕಾರೆಲ್ಲ ಪೂಜೆ ಮಾಡಬೇಕಾಗಿತ್ತು. ಹಾಗಾಗಿ ಧೃತಿ ಕೂಡ ರೆಡಿಯಾಗಿದ್ಲು. ನೀವು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಆ್ಯಂಡ್ ಕಾಫಿ ಕಲರ್ ಸ್ಯಾರಿ ವೇರ್ ಮಾಡಿದ್ಲು. ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು. ಕಾರು, ಬೈಕು ಆ್ಯಂಡ್ ಪ್ರಕಾಶ್ ಬೈಕ್ ಕೂಡ. ಅದಾದಮೇಲೆ ಜಾನುದು, ಧೃತಿದು ಸೈಕಲ್ಲು ಎಲ್ಲನೂ ಪೂಜೆ ಮಾಡ್ತಾಯಿದ್ದು. ಆ್ಯಂಡ್ ಅದೇ ಹಾಗೇ ನಾನು ಜಾನುಗೆ ಕೂಡ ಸ್ಯಾರಿ ಬುಕ್ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನು. ಅವಳು ಕೂಡ ಸೀರೆ ಎಲ್ಲ ಉಟ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ಲು. ನಾವಂತೂ ಪ್ರತಿ ಹಬ್ಬನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹ್ಯಾಪಿಯಾಗಿ ಖುಷಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಅದಾದಮೇಲೆ ನಾನು ಈ ಒಂದು ಸಾರಿ ಏನಿದೆ ಇದಕ್ಕೆ ಡಿಫ್ರೆಂಟಾಗಿ ಬ್ಲೌಸ್ ಹೊಲ್ಸೋಣ ಅಂತೇಳಿ ನನ್ನ ಹತ್ರ ಫುಲ್ ತೋಳು ಬ್ಲೌಸ್ಗಳು ಸ್ವಲ್ಪ ಕಡಿಮೆನೇ ಇತ್ತು. ಹಾಗಾಗಿ ಇದನ್ನು ಕೂಡ ಬ್ಲೌಸೆಲ್ಲ ಹೊಲ್ಸಿ ಒಂದು ರೌಂಡ್ ಹಾಗೇ ನನ್ನ ಬೈಕಲ್ಲಿ ಏನಿದೆ ಅದರಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ಒಂದು ರೌಂಡೆಲ್ಲ ಹೋಗಿ ಬಂದೆ. ಅದಾದಮೇಲೆ ಧೃತಿ ಕೂಡ ನನ್ನ ಬೈಕ್ನೇ ತೊಗೊಂಡು ಒಂದು ರೌಂಡೆಲ್ಲ ಹೋಗಿ ಬಂದಳು. ಇದು ನಮ್ಮ ಮನೆಯ ಆಯುಧ ಪೂಜೆ ಈ ಥರ ಇತ್ತು. ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ? ಕಮೆಂಟ್ ಮಾಡಿ. ಈ ಒಂದು ಇಷ್ಟ ಆಯಿತಾ ಈ ಒಂದು ವಿಡಿಯೋ ಹೇಳಿ.